ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ. ನೆನ್ನೆ ಏನಾಗಿತ್ತು, ಗಾಡಿ ಇನ್ನೂ ಹಂಗೆ ಐತೆ, ಇನ್ನೂ ಮೆಕ್ಯಾನಿಕ್ ಬಂದಿಲ್ಲ. ಮೆಕ್ಯಾನಿಕ್ ಬಲ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ ಹತ್ತತ್ರ 9:30 ಹತ್ತತ್ರ ಆಯ್ತಾ ಬಂತು ಗೈಸ್. 9 ಗಂಟೆಗೆ ಬರ್ತೀನಿ ಅಂತ ಹೇಳಿದವ್ರು, ಆಲ್ರೆಡಿ 9:26 ಆಯಿತು, ಟೈಮ್ ಇನ್ನೂ ಬಂದಿಲ್ಲ. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ರಾತ್ರಿ ಎಲ್ಲ ಚಳಿ ಇತ್ತು, ಮತ್ತು ನೆನ್ನೆ ಮಂಜು ಅಷ್ಟೊಂದು ಬೀಳ್ತಾಯಿತ್ತು. ಇವತ್ತು ನೋಡ್ರಿ ಎಷ್ಟು ಬಿಸಿಲು ಹೊಡಿತೈತೆ ಗಾಡಿ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲೈತೆ. ಮೆಕ್ಯಾನಿಕ್ ಬರಬೇಕು, ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಗಾಡಿ ರೆಡಿ ಆಗಿಬಿಟ್ರೆ ಸಾಕು. ಯಾವುದೋ ಒಂದು ಸಣ್ಣ ಚಿಕ್ಕದು ಕೆಲಸ ಎಷ್ಟು ಆಟ ಆಡಿಸ್ತೈತೆ ಅಂದರೆ ಸಿಕ್ಕಾಪಟ್ಟೆ ಆಟ ಆಡಿಸ್ತೈತೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನೋಡ್ರಿ ಅಲ್ಲಿ ಕೆಳಗಡೆ ನಿಮ್ಗೆ ಅಲ್ಲಿ ಕಾಣಿಸ್ತೈತೆ ಬ್ಲೂ ಕಲರು. ನೋಡ್ರಿ ಅಲ್ಲಿ ಆ ಫ್ಯೂಸ್ಗಳು ಬರ್ತಾವಲ್ಲ, ಆ ಫ್ಯೂಸ್ ಹತ್ರ ಒಂದು ಪಾರ್ಟ್ ಆಗಿರೋದು. ಫ್ಯೂಸ್ ಯಾವುದೇ ಫ್ಯೂಸ್ ಹಾಕಿದ್ರೂ ಹೋಗ್ತೈತೆ. ಅದನ್ನು ಇವಾಗ ಮೆಕ್ಯಾನಿಕ್ ಬಂದಮೇಲೆ ಚೆಕ್ ಮಾಡಿಸ್ಬೇಕು. ಮಾಡ್ಸೋಣ ಗೈಸ್. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಗೈಸ್. ಫೈನಲ್ ನೋಡ್ರಿ ಮೆಕ್ಯಾನಿಕ್ ಅಣ್ಣ ಬಂದವ್ರೆ. ಇವಾಗ ಮಾಡ್ತವ್ರೆ. ಅದು ನೋಡೋಣ ಏನಾಗೈತೆ ಅಂತ ಗೊತ್ತಿಲ್ಲ. ಅವ್ರಿಗೂ ಚೆಕ್ ಮಾಡ್ತವ್ರೆ, ನೋಡೋಣ ರೀ ಗೈಸ್. ಫೈನಲಿ ಅವರು ಬಂದು ಚೆಕ್ ಮಾಡ್ತವ್ರೆ. ಏನಾಗೈತೆ ಅಂತ ದೇವ್ರನ್ನೇ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಲೈಟೆಲ್ಲ ಹೋಗೈತೆ. ಸ್ಟಾರ್ಟ್ರದ್ದು ಒಂದೇ ಪ್ರಾಬ್ಲಮ್ ಆಗಿರೋದು. ನೋಡಿರಿ ಸ್ಟಾರ್ಟ್ರ್ ಆಗ್ತಿಲ್ಲ. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ನೋಡೋಣ. ನನಗಂತೂ ಫುಲ್ ಬೇಜಾರು. ಅವಾಗಿಂದ ಕಸ್ಟಮರ್ ಫೋನ್ ಮಾಡ್ತವ್ರೆ. ಆಗುತ್ತೆ ಬ್ರೋ ಹೇಳಿದ್ದೀನಿ, ಒಂದು 10 ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ ಅವಾಗಿಂದ. ನೋಡೋಣ 12 ಗಂಟೆ ಒಳಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಆದರೆ ಬೇಗ ಆಗ್ಬಿಟ್ರೆ ನನಗೂ ಒಳ್ಳೆಯದು, ಸ್ವಲ್ಪ ಬೇಗ ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ ಗೈಸ್. ಏನು ಮಾಡಿದ್ರು ಆಗ್ತಿಲ್ಲ. ಫ್ಯೂಸ್ದೆಲ್ಲ ಸರಿ ಹೋಯ್ತು. ಇವಾಗ ಸ್ಟಾರ್ಟ್ರದ್ದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಸ್ಟಾರ್ಟ್ರಲ್ಲಿ ಏನಾಗೈತೆ ಅಂದರೆ ಡೈರೆಕ್ಟ್ ತೊಗೋತೈತೆ ಬ್ರೋ ಗೈಸ್. ಇಷ್ಟೊತ್ತು ಗಂಟೆ ನೋಡಿದ್ರು ಅದ್ರ ಪಾರ್ಟ್ ಏನಂತ ಗೊತ್ತಾಗ್ತಿಲ್ಲ. ಗಾಡಿ ಆನ್ ಆಗ್ತೈತೆ, ಆದರೆ ಸೆಲ್ಫ್ ತೊಗೋತಿಲ್ಲ. ಡೈರೆಕ್ಟ್ ಮಾಡಿದ್ರೆ ಆನ್ ಆಗ್ತೈತೆ. ಇವಾಗ ಅದನ್ನೇ ಅಣ್ಣ ಏನು ಹೇಳೈತೆ ಅಂದರೆ, ಕೀ ಆನ್ ಆಗೋ ಥರ ಮಾಡ್ಕೊಂಡು ಕೊಡ್ತೀನಿ ಬ್ರೋ, ನೀವು ಬೆಂಗಳೂರಿಗೆ ಹೋಗಿ ರೆಡಿ ಮಾಡಿಸ್ಕೊಡ್ರಿ. ಇಲ್ಲಿ ಸುಮ್ಮನೆ ಇವ್ರನ್ನೆಲ್ಲ ನಂಬ್ಕೊಂಡು ಮಾಡೋಕೆ ಹೋಗ್ಬಿಡ್ರಿ. ನೀವು ಬೆಂಗಳೂರಲ್ಲಿ ಹೋಗಿ ಮೆಕ್ಯಾನಿಕ್ ಹತ್ರ ತೋರಿಸ್ಕೊಂಡು ಮಾಡಿಸ್ಕೊಡ್ರಿ ಅಂತಂದರು. ಅದಕ್ಕೆ ಸರಿ ಅಣ್ಣ ಆಯ್ತು, ಏನೋ ಒಂದು ಮಾಡಿಕೊಡ್ರಿ ಇವಾಗ ಅಂತ ಹೇಳಿದ್ದೀನಿ. ನಮ್ಮ ಕಸ್ಟಮರ್ ಅಂತೂ ಫೋನ್ ಮಾಡ್ತವ್ರೆ. ಅವರೇನಂತವ್ರೆ, ನಮ್ಗೆ ಇಲ್ಲಿ ಯಾವ್ದಾನ ವೆಹಿಕಲ್ ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳ್ತವ್ರೆ. ಇನ್ನೊಬ್ರು ನೋಡಿದ್ರೆ ಅವ್ರೇನೋ ಅವ್ರವ್ರ ಪರ್ಸ್ನಲ್ ಏನೋ ಇರುತ್ತಲ್ಲ, ಇವತ್ತೇ ಹೋಗ್ಬಿಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅವ್ರು ಇನ್ನೊಬ್ರು ನೋಡಿದ್ರೆ ನಾಳೆ ಹೋಗೋಣ ಬ್ರೋ ಅಂತೆಲ್ಲ ಮಾತಾಡ್ತವ್ರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗಂತೂ ಗಾಡಿ ರೆಡಿ ಆಗೋದ್ರೆ ಸಾಕು. ಅವ್ರಿಗೊಂದು ಗಾಡಿ ರೆಡಿ ಮಾಡ್ಕೊಳಕ್ಕೂ ರೆಡಿ ಇದ್ದೀನಿ. ಇವಾಗ ಫಸ್ಟು ಗಾಡಿ ರೆಡಿ ಆಗೋದ್ರೆ ಅದೊಂದು ದೊಡ್ಡ ಇದಾಗ್ಬಿಟ್ಟಿದೆ. ನೋಡೋಣ, ಇನ್ನು ಅರ್ಧ ಗಂಟೆ ಕಾಲು ಗಂಟೆಲಿ ಆಗ್ಬೋದು. ಆದರೆ ನಾನೇ ಹೋಗ್ತೀನಿ, ಸುಮ್ಮನೆ ಅವ್ರಿಗೆ ಗಾಡಿ ಕಳ್ಸೋದೆಲ್ಲ ಬೇಡ. ನೋಡೋಣ, ಮಾಡ್ಸೋಣ ಇದೆ ಗೈಸ್. ಫೈನಲಿ ನನ್ನಷ್ಟಕ್ಕೆ ಗಾಡಿ ರೆಡಿ ಆಯಿತು. ತುಂಬ ಕಷ್ಟ ಆಗೋದು ಗೈಸ್. ಇವಾಗ ಅದೇನಾಗೋಯ್ತೋ ಗೊತ್ತಿಲ್ಲ. ಸೀರಿಯಸ್ಲಿ ಏನೋ ಹೋಗಿ ಏನೇನೋ ಆಗಿತ್ತು. ಫೈನಲಿ ಹಂಗೋ ಹಿಂಗೋ ಮಾಡಿ ಹೋಗಿ ಆ ಅಣ್ಣ ಗಾಡಿ ರೆಡಿ ಮಾಡಿಕೊಟ್ರು. ಇವಾಗ ಫೈನಲಿ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ ಆಗೋಗೈತೆ. ನಾನು ನಮ್ಮ ಕಸ್ಟಮರ್ಗೆ 12 ಗಂಟೆ ಒಳಗಡೆ ಆಗುತ್ತೆ ಅಂತ ಹೇಳಿದ್ದೆ. ಈಗ ಆಲ್ರೆಡಿ 1 ಗಂಟೆ ಆಗೈತೆ. ನೋಡೋಣ ಬರ್ರಿ, ಇವಾಗ ಹೋಗ್ಬಿಟ್ಟು ಏನೇನಾಗುತ್ತೆ ನೋಡೋಣ, ತೋರಿಸ್ಬಿಡೋಣ. ಫೈನಲಿ ಇವಾಗ ಹೋಗ್ತಾ ಇದ್ದೀನಿ. ಬೇಗ ಹೋಗಬೇಕು. ನಾನು ಟಿಫಾನು ಮಾಡಿಲ್ಲ ಇನ್ನೂ. ನಾನು ಗಾಡಿ ರೆಡಿ ಆಗಬೇಕಾಗಿತ್ತು, ರೆಡಿ ಆಯಿತು. ಬನ್ನಿ ಇವಾಗ ಪಿಕಪ್ ಹೋಗೋಣ. ಫಸ್ಟು ಕಸ್ಟಮರ್ಗೆ ಹೇಳಿದೆ ಆಲ್ರೆಡಿ ಗಾಡಿ ರೆಡಿ ಆಯಿತು, ಬರ್ತಾಯಿದ್ದೀನಿ ಅಂತ. ಬನ್ನಿ ಹೋಗೋಣ ಗೈಸ್. ಫೈನಲಿ ನಮ್ಮ ಕಸ್ಟಮರ್ನೆಲ್ಲ ಪಿಕಪ್ ಮಾಡ್ಕೊಂಡು ನಾನು ಸ್ಟೇಯಿಂದ ಇವಾಗ ಚಿಕ್ಕಮಂಗ್ಳೂರು ಸಿಟಿಗೆ ಬಂದಿದ್ದೀನಿ. ನಮ್ಮ ಕಸ್ಟಮರ್ ಏನು ಹೇಳ್ತವ್ರೆ ಅಂದರೆ, ಬ್ರೋ ಇಲ್ಲಿಂದ ಸೀದಾ ಹೊರನಾಡು ಹೋಗ್ಬಿಡೋಣ, ಹೊರನಾಡು ನೋಡಿಕೊಂಡು ಅಲ್ಲಿಂದ ಸೀದಾ ಶೃಂಗೇರಿಗೆ ಹೋಗ್ಬಿಡೋಣ, ಶೃಂಗೇರಿ ನೋಡ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡೋರೆ. ನಾನು ಇವತ್ತು ನೈಟ್ ಪಿಕಪ್ ಆಯ್ತು, ಮತ್ತೆ ಹೊರನಾಡು ಹೋಗ್ಬೇಕಾಗಿತ್ತು. ಅದು ಏನಾಯಿತು, ಈಗ ಅದನ್ನು ಬೇರೆ ಗಾಡಿಗೆ ಹಾಕ್ಬಿಟ್ಟು ಮತ್ತು ಇವ್ರ ಜೊತೆ ಮತ್ತು ನಾಳೆ ರಿಟರ್ನ್ ಹೋಗ್ಬೇಕು ನಾನು ಬೆಂಗಳೂರಿಗೆ. ಇವತ್ತು ನೈಟ್ ಪಿಕಪ್, ನಾನು ಇವತ್ತು ನೈಟ್ ಅವ್ರು ರಿಟರ್ನ್ ಹೋಗಿ ಮತ್ತೆ ಪಿಕಪ್ ಮಾಡಲೇಬೇಕಾಗಿತ್ತು. ಆ ಥರ ಡ್ಯೂಟಿ ಅಂದರೆ ಅವರು ಗಾಡಿ ಫೋಟೋ ಎಲ್ಲ ಕಳಿಸಿ, ನಮ್ಮ ಹುಡುಗರು ಅಂದರೆ ಎಲ್ಲ ಬರೀ ಹುಡುಗರೇ ಇದ್ದಿತ್ತು. ಗಾಡಿ ಫೋಟೋ ಎಲ್ಲ ಕಳಿಸಿ ಪಾಪ ಬುಕ್ಕಿಂಗ್ ಎಲ್ಲ ಆಗ್ಬಿಟ್ಟಿತ್ತು. ಈಗ ಗಾಡಿ ಅಣ್ಣ ಹಿಂಗೆ ಬೇರೆ ಗಾಡಿ ಕಳಿಸ್ತೀನಿ ಅಣ್ಣ, ನನ್ನ ಗಾಡಿ ಪ್ರಾಬ್ಲಮ್ ಆಗೈತೆ, ಈಗ ಬರೋಕ್ಕಾಗಲ್ಲ ಅಂತ ತಕ್ಷಣ ಪಾಪ ಅಣ್ಣ ಗಾಡಿ ನಿಂದೆಲ್ಲ ನೋಡ್ಬಿಟ್ಟವ್ರಣ, ಗಾಡಿ ಫೋಟೋ ಎಲ್ಲ ನೋಡ್ಬಿಟ್ಟವ್ರೆ, ಎಲ್ಲ ಅದೇ ಗಾಡಿ ಬೇಕು ಅಂತ ಕೂತವ್ರಣ ಅಂತಂದರು. ನಾನು ಇನ್ನೇನು ಮಾಡೋದಣ್ಣ, ಸರಿ ಇರಲಿ ನೋಡೋಣ ಏನಾಗುತ್ತೆ ಅದು ಮಾಡೋಣ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಈಗ ಅದೇ ಥರ ಎಲ್ಲ ಗಾಡಿನೇ ನಮ್ಮ ರಮೇಶ್ ಅಣ್ಣನ ಗಾಡಿ ಇತ್ತು, ರಮೇಶ್ ಅಣ್ಣನ ಗಾಡಿನ ಫೋಟೋ ಕಳಿಸ್ಬಿಟ್ಟು ಓಕೆ ಮಾಡಿ ಇವಾಗ ಫುಲ್ಲು ಕ್ಲಿಯರ್ ಮಾಡಿದ್ದೀನಿ. ಅದು ನಾಳೆ ಅವರು ಬರ್ತಾರೆ, ನಾಳೆ ಬೆಳಗ್ಗೆ ಮಾರ್ನಿಂಗು ಹೊರನಾಡಿಗೆ. ನಾನು ಇವಾಗ ನೈಟ್ ಹೋಗಿ ಹೊರನಾಡು ದರ್ಶನ ಮಾಡಿಸೋದ್ರೆ ಮಾಡಿಸ್ತೀನಿ, ಇಲ್ಲಾಂದರೆ ಹೊರನಾಡು ಸ್ಟೇ ಮಾಡಿಸ್ತೀನಿ. ನೋಡೋಣ ಹಿಂಗಾಗುತ್ತೆ, ಅದ್ರ ಮೇಲೆ ಡಿಸೈಡ್ ಮಾಡಿಸಿ ಮಾಡೋಣ. ಫೈನಲಿ ಗಾಡಿ ಎಲ್ಲ ರೆಡಿ ಆಯಿತು.
ಗೈಸ್ ಫೈನಲಿ ಊಟ ಎಲ್ಲ ಬಂದಮೇಲೆ ಈಗ ಇಲ್ಲಿಂದ ಸೀದಾ ಹೊರನಾಡು ಹೋಗೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ಶೃಂಗೇರಿ ಶಾರದಾಂಬೆಗೆ ರೀಚ್ ಆಗಿದ್ದಾಯಿತು. ನಮ್ಮ ಕಸ್ಟಮರ್ ಎಲ್ಲ ಹೋದ್ರು ಆಲ್ರೆಡಿ ದರ್ಶನ ಮಾಡ್ಕೊಬರೋಕ್ಕೆ. ಆದರೆ ಕರೆಕ್ಟಾಗಿ 6 ಗಂಟೆಗೆ ಇನ್ನೊಂದು 20 ನಿಮಿಷ ಇತ್ತು. ನಾನೇ ಒಂದು ಸ್ವಲ್ಪ ಸ್ಪೀಡಾಗಿ ಬೇಗ ಬಂದೆ. ಏನಕ್ಕೆ ಮತ್ತು ಅದು ಕ್ಲೋಸ್ ಆಗೋದ್ರೆ ಮತ್ತು ಇನ್ನು ಅದು ವೇಸ್ಟ್ ಇವತ್ತು. ಅದನ್ನ ತರ್ಬಿಟ್ಟು ಇವಾಗ ದರ್ಶನಕ್ಕೆ ಹೋಗೋರೆ. ದರ್ಶನ ಬಂದಮೇಲೆ ಇಲ್ಲಿಂದ ಸೀದಾ ಹೊರನಾಡು ಹೋಗೋಣ. ಹೊರನಾಡಲ್ಲಿ ಅವ್ರನ್ನ ಸ್ಟೇ ಮಾಡಿಸ್ಬಿಟ್ಟು ಪ್ಲ್ಯಾನ್ ಹೆಂಗೆ ಚೇಂಜ್ ಆಗೋಯ್ತು ನೋಡ್ರಿ ಗೈಸ್. ನಾವಿವಾಗ ಜಸ್ಟು ಶೃಂಗೇರಿ ರೀಚ್ ಆಗಿದ್ದಾಯಿತು. ಶೃಂಗೇರಿ ರೀಚ್ ಆಗಿ ಆಲ್ರೆಡಿ ಒಂದು 3/4 ಗಂಟೆ ಆಯಿತು. ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ತಾಯಿದ್ದೆ. ಎಡಿಟಿಂಗ್ ಅಂದರೆ ಈಗ ನಾನು ನಿನ್ನೆ ಮಾಡಿರೋ ವಿಡಿಯೋ ಮಿನಿಮಮ್ ಒಂದು 40 ಸೆಕೆಂಡ್ ಆಗಿಬಿಟ್ಟಿದೆ ಗೈಸ್. ಅದು ಏನೇನೋ ಮಾಡಿದ್ದೀನಿ. ಅದರಿಂದ ಈಗ ಅದನ್ನೆಲ್ಲ ಫುಲ್ಲು ನೀಟಾಗಿ ಕ್ಲಿಯರ್ ಮಾಡಿ ಡಿಲೀಟ್ ಮಾಡಿ ಈಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗ್ ಅಪ್ಲೋಡ್ ಆಗಿಲ್ಲ, ಕ್ಷಮೆ ಇರಲಿ. ಏನಕ್ಕೆ ಅಪ್ಲೋಡ್ ಆಗಿಲ್ಲ ಅಂದರೆ ನಿನ್ನೆ ಸ್ವಲ್ಪ ಟೆನ್ಷನಲ್ಲಿದ್ದೆ. ಗಾಡಿ ಹಿಂಗೆ ಪ್ರಾಬ್ಲಮ್ ಆಗಿತ್ತಲ್ಲ, ಆ ಟೆನ್ಷನಲ್ಲಿ ನಿನ್ನೆ ಇದ್ದೆ. ಫೈನಲಿ ಇವಾಗ ಗಾಡಿ ಎಲ್ಲ ರೆಡಿ ಆಗೈತಲ್ವಾ, ಇವತ್ತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಇದೇನಿಲ್ಲ, ಈಗ ನಮ್ಮ ಕಸ್ಟಮರ್ ಬಂದಮೇಲೆ ಅವ್ರನ್ನ ಕರ್ಕೊಂಡು ಇಲ್ಲಿಂದ ಸೀದಾ ಹೊರನಾಡು ಹೋಗ್ಬೇಕು. ಹೊರನಾಡು ಹೋಗ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ನೋಡೋಣ. ಗೈಸ್ ನಾವು ಫೈನಲಿ ಹೊರನಾಡು ಬಂದು ರೀಚ್ ಆಗಿ ಶೃಂಗೇರಿಯಿಂದ ಸೀದಾ ಹೊರನಾಡು ಬಂದು ಹೊರನಾಡಿಗೆ ಒಂದು 9 ಗಂಟೆ ಹತ್ತಿರ ಆಯಿತು ನಾವು ಬಂದಾಗ. ಬಂದಿದ್ದ ತಕ್ಷಣ ಹೋಗಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದರು ಕಸ್ಟಮರು. ದೇವ್ರ ದರ್ಶನ ಮಾಡೋಕ್ಕೆ ಕ್ಯೂ ಇತ್ತು. ಏಕೆಂದರೆ ಈಗ ನವರಾತ್ರಿ ಅಂದರೆ ಗೈಸ್ ಆಷಾಢ ಮಾಸ ನಡೀತಿದೆಯಲ್ಲ, ಅದರಿಂದ ಪೂಜೆ ಐತೆ ಇಲ್ಲಿ ಹೊರನಾಡಲ್ಲಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಿಮಗೆ ಲೈಟಿಂಗ್ಸ್ ನಾನು ವಿಡಿಯೋ ಮಾಡಿಲ್ಲ, ಅದು ನಾಳೆ ಬೆಳಗ್ಗೆ ತೋರಿಸ್ತೀನಿ ಏನೇನಾಗೈತೆ ಇಲ್ಲಿ, ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಒಟ್ಟಿನಲ್ಲಿ ಜನ ಜಾಸ್ತಿ ಇದ್ದಾರೆ. ಇವಾಗ ನೈಟ್ ಬಂದಾಗೂ ನಾವು ಜನ ಜಾಸ್ತಿ ಇದ್ದರು, ಕ್ಯೂ ನಿಂತಿದ್ರು ಒಟ್ಟಿನಲ್ಲಿ. ಫೈನಲಿ ನಾವು ಊಟ ಎಲ್ಲ ಮಾಡ್ಕೊಬಂದು ಇವಾಗ ನಾನು ಗಾಡಿಯಲ್ಲೇ ಮಲ್ಕೋತೀನಿ. ಕಸ್ಟಮರ್ ಎಲ್ಲ ರೂಮ್ಗೆ ಹೋದ್ರು ಮಲ್ಕೊಳ್ಳೋಕ್ಕೆ. ನನ್ನನ್ನು ಕರೆದ್ರು ರೂಮಲ್ಲೇ ಮಲ್ಕೊಬನ್ನಿ ಅಂದ್ಬಿಟ್ಟು. ನಾನು ಗಾಡಿಯಲ್ಲೇ ಮಲ್ಕೊಂಡ್ರೆ ಒಂದು ಸ್ವಲ್ಪ ನಿದ್ದೆ ಮಾಡ್ತೀನಿ. ಅದರಿಂದ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಗಾಡಿಯಲ್ಲೇ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಗಾಡಿಯಲ್ಲೇ ಮಲ್ಕೋತಾ ಇದ್ದೀನಿ. ಅದು ಇನ್ನೊಂದು ಗೈಸ್ ವ್ಲಾಗ್ ಅಪ್ಲೋಡ್ಗೆ ಹಾಕಿದ್ದೀನಿ. ವ್ಲಾಗ್ ಅಪ್ಲೋಡ್ ಆಗ್ತೈತೆ, ಆದರೆ ಇವತ್ತು ಆಗುತ್ತೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ನೆಟ್ವರ್ಕ್ ಬಂದಮೇಲೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಆಗ್ತೈತೆ. ಈಗ 12% ಆಗೈತೆ ಅಷ್ಟೇ. ಅವಾಗಲೇ ಹಾಕಿರೋದು 8 ಗಂಟೆ ಎಲ್ಲ ಗೈಸ್. ನಾನು ಇಲ್ಲಿಗೆ ಬಂದಾಗ ಅವಾಗಲೇ ನಾನು ಒಂದು ಬಂದಿದ್ದ ತಕ್ಷಣವೇ ಆಗ್ತೇವೆ 9 ಗಂಟೆಗೆಲ್ಲ ಅಪ್ಲೋಡ್ಗೆ ಹಾಕಿದ್ದು ವೀಡಿಯೋ. ಇನ್ನೂ ಅಪ್ಲೋಡ್ ಆಗಿಲ್ಲ, ಅದು ಆಗ್ತಾನೆ 12% ಆಗೈತೆ ಅಷ್ಟೇ. ಈಗ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಆದರೆ ಇವತ್ತೇ ಆಗುತ್ತೆ, ಇಲ್ಲ ನಾಳೆ ಬೆಳಗ್ಗೆ ಆಗುತ್ತೆ. 2 ದಿವಸ ವ್ಲಾಗ್ ಅಪ್ಲೋಡ್ ಆಗಿಲ್ಲ. ಸಾರಿ ಗೈಸ್, ಬೇಜಾರಾಗ್ಬಿಟ್ರಿ. ನಾನು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಟ್ವರ್ಕ್ ಇಲ್ದಿರೋ ಕಾರಣದಿಂದ ಹಿಂಗೆ ಆಗ್ತೈತೆ. ಮತ್ತು ಮೊನ್ನೆ ಗಾಡಿ ಪ್ರಾಬ್ಲಮ್ ಆಯ್ತಲ್ಲ, ಅದರಿಂದ ಹಿಂಗೆ ಆಗ್ತೈತೆ. ಮಾಡೋಣ. ನಾಳೆ ಬೆಳಗ್ಗೆ ಆದರೂ ಅಪ್ಲೋಡ್ ಆಗುತ್ತೆ, ಕಾಯ್ತಾ ಇರಿ. ಓಕೆ ಗೈಸ್, ನಾನು ಇವಾಗ ಮಲ್ಕೋತಾ ಇದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಮಾತಾಡ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಬ್ಲಾಗ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾವು ಹೊರನಾಡಲ್ಲಿ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದರ್ಶನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದಿದ್ದಾಯಿತು. ಇವಾಗ ಕಸ್ಟಮರ್ ಸರಿ ಬನ್ನಿ ಬ್ರೋ ಹೋಗೋಣ ಅಂತಂದರು. ಅದಕ್ಕೋಸ್ಕರ ಇವಾಗ ಗಾಡಿ ಆನ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಫೈನಲಿ ಗಾಡಿ ಈಗ ಲಾಂಗ್ ಸೆಲ್ಫ್ ತೊಗೊಬಿಡ್ತು. ಭಯ ಆಗೋಯ್ತು ಗೈಸ್. ಲಾಂಗ್ ಸೆಲ್ಫ್ ತೊಗೋತೀಗ ಸ್ವಲ್ಪ ಭಯ ಆಯಿತು, ಏನಪ್ಪ ಆಯಿತು ಅಂತ. ಫೈನಲಿ ಸ್ಟಾರ್ಟ್ ಆಗಿದೆ ಗಾಡಿ. ಬನ್ನಿ ಇವಾಗ ಅದೊಂದು ಇರಿಟೇಟಿಂಗ್ ಸೌಂಡು, ಅದೊಂದು ಏನೇ ಸ್ವಿಚ್ ಒಂದು ಆಗೈತೆ, ಅದನ್ನು ಹಾಕ್ಸ್ಕೊಬಿಟ್ರೆ ಸಾಕು. ಇವಾಗ ಇಲ್ಲಿ ಕಳಸ ಏನೇನೈತೆ, ಕಳಸದಲ್ಲಿ ಒಂದು 4 ಪ್ಲೇಸ್ ಅವರೇ ನೋಡೋರೆ. ನೋಡೋಣ ಎಲ್ಲೆಲ್ಲಿ ಏನೇನು ತೋರಿಸ್ಬೋದು ಅಂತ ಯೋಚನೆ ಮಾಡಿ ಬನ್ನಿ ಹೋಗಿ ತೋರ್ಸೋಣ. ಲೆಟ್ಸ್ ಗೋ ಗೈಸ್. ಇವಾಗ ನಾವು ಕಳಸ ಹೋಗ್ತಿದ್ದೀವಿ. ಕಳಸದಲ್ಲಿ ಏನೇನೈತೆ ತೋರ್ಸೋಣ ಬನ್ನಿ ಹೋಗಿ. ಗೈಸ್ ಫೈನಲಿ ನಾವು ಹೊರನಾಡು ಮತ್ತು ಇಲ್ಲೊಂದು ಫಾಲ್ಸ್ ಎಲ್ಲ ಇತ್ತು. ಆ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ನಾವು ಇಲ್ಲಿ ಕಳಸ ಹತ್ರ ಕಳಸೇಶ್ವರ ಅಂತ ದೇವಸ್ಥಾನ ಇದೆ ಗೊತ್ತಾ, ಆ ಕಳಸೇಶ್ವರ ದೇವಸ್ಥಾನ ಹತ್ರ ಬಿಟ್ಟಿದ್ದೀನಿ. ಇವಾಗ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದರು. ಈಗ ದೇವಸ್ಥಾನ ನೋಡಿಕೊಂಡು ಸೀದಾ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಡೋಣ. ಊಟ ಮಾಡಬೇಕು ಗೈಸ್. ಊಟ ಮಾಡಿಲ್ಲ, ಹೊಟ್ಟೆ ಹಸಿದೈತೆ. ಬೆಳಗ್ಗೆ ಅಲ್ಲಿ ಪೇಪರ್ ಅವಲಕ್ಕಿ ತಿಂದಿದ್ದೆ ಅಷ್ಟೇ ಹೊರನಾಡು ಟೆಂಪಲಲ್ಲಿ. ಇವಾಗ ಹೋಗ್ತಾ ಅಂದವೇ ಎಲ್ಲ ನಾವು ಊಟ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ಬಿಡೋಣ. ಬನ್ನಿ ಹೋಗೋಣ. ಗೈಸ್ ಫೈನಲಿ ಡ್ರಾಪ್ ಎಲ್ಲ ಮುಗೀತು. ಬೆಂಗಳೂರಿಗೆ ಬಂದು ರೀಚ್ ಆಯಿತು ಗಾಡಿ. ನನಗೆ ಬೆಂಗಳೂರಿಗೆ ಬಂದಿದ್ದು ಒಂದೇ ಖುಷಿ ಆಗ್ತಿರೋದು. ಈಗ ಇವಾಗ ಹೋಗ್ಬಿಟ್ಟು ಗಾಡಿದು ಒಂದು ಫ್ಯಾನ್ ಬೆಲ್ಟು ಸ್ಟೆಪ್ ಹೊಡಿತೈತೆ. ಹೋಗ್ಬಿಟ್ಟು ಫ್ಯಾನ್ ಬೆಲ್ಟ್ ಹಾಕ್ಸ್ಬೇಕು. ಗ್ಯಾರೇಜಲ್ಲಿ ಪಾಪ ಕಾಯ್ತವ್ರೆ, ಟೈಮ್ ಆಗಿ ಹೋಗಿದೆ ಆಲ್ರೆಡಿ. ಟೈಮ್ ಒಂದು ಆಲ್ರೆಡಿ 10:35 ಆಗೈತೆ ಗೈಸ್ ಟೈಮು. ನಂಗೆ ಲೊಕೇಶನ್ ಇನ್ನೂ 10:45 ತೋರಿಸ್ತೈತೆ. ಅದೇ ಊಟ ಮಾಡೋಕ್ಕೆ ನಿಲ್ಸಿದ್ದು, ಅದೇ 1 ಅವರ್ ಲೇಟ್ ಆಗೋಯ್ತು.
ಹೇಳಿದೆ ಕಸ್ಟಮರ್ಗೆ, ಬ್ರೋ ಅಲ್ಲೇ ಬೆಂಗಳೂರಲ್ಲಿ ಎಲ್ಲ ಮಾಡೋಣ ಅಂದೆ. ಇಲ್ಲ ಬ್ರೋ ಲೇಟ್ ಆಗಿಬಿಟ್ಟೈತೆ, ನಾವು ಊಟ ಮಾಡ್ಕೊಬಿಡ್ತೀವಿ ಅಂತಂದರು. ಇದಕ್ಕೋಸ್ಕರ ಅಲ್ಲೇ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಈಗ ಫೈನಲಿ ಬಂದು ಡ್ರಾಪ್ ಮಾಡಿದಾಯಿತು. ಡ್ರಾಪ್ ಮಾಡಿಬಿಟ್ಟು ನಾನು ಸೀದಾ ಗ್ಯಾರೇಜ್ಗೆ ಹೋಗ್ತಾಯಿದ್ದೀನಿ. ಸೌಂಡ್ ಆಕ್ಸಿಡೆಂಟ್ರ್ ಕೊಡೋಕ್ಕೆ ಭಯ ಆಗ್ತಾಯಿದೆ, ಬೆಲ್ಟ್ ಸ್ಲಿಪ್ ಆಗ್ತಾಯಿದೆ. ಇವಾಗ ಗ್ಯಾರೇಜ್ ಹತ್ರ ಹೋಗ್ತಿದ್ದೀನಿ. ಬನ್ನಿ ಗ್ಯಾರೇಜ್ ಹತ್ರ ಹೋಗೋಣ ಫಸ್ಟು. ಅವ್ರು ದರ್ಶೋಣ ಅಂತ ಕಾಯ್ತವ್ರೆ. ಗ್ಯಾರೇಜ್ ಹತ್ರ ಹೋಗೋಣ ಬನ್ನಿ ಫಸ್ಟು. ಗೈಸ್ ಫೈನಲಿ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ನೋಡ್ರಿ ನಮ್ಮ ದರ್ಶನ ನೋಡ್ತಾವನೆ ಏನಾಗೈತೆ ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಯ್ತಾ?